ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ದಿವಸದ ವ್ಲಾಗು. ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಸಂಕ್ರಾಂತಿ ಹಬ್ಬ ಇವತ್ತು ಹಬ್ಬ ಇರೋದ್ರಿಂದ ಮಾರ್ನಿಂಗ್ ಬೇಗನೆ ಇದ್ದು ಬಾಗಿಲು ಕಸ ಎಲ್ಲ ಉಡಿಸಿ ನಂದು ಯೋಗ ಎಲ್ಲ ಮುಗಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ, ಇವಾಗ ಚಳಿ ಇರೋದ್ರಿಂದ ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ. ಇನ್ನು ಟೀ ಮಾಡ್ಕೊಂಡು ಕುಡಿದ್ವಿ. ಹಾಗೆ ತಿಂಡಿಗೆ ಅಂತ ಲೆಮನ್ ರೈಸ್ ಮಾಡಿದೆ. ಲೆಮನ್ ರೈಸ್ ಮಾಡಿ ಇನ್ನು ನಾವಿಬ್ಬರು ತಿಂದ್ವಿ, ನಾನು ನನ್ನ ಹಸ್ಬೆಂಡು. ಇನ್ನು ಇನ್ನೊಂದು ದಿವಸನೇ ಹಾಗೆ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಗೆಣಸು ಕಡಲೆಕಾಯಿ ಅದೆಲ್ಲ ಸೀಸನ್ ಅಲ್ವಾ, ಅದಂದರೆ ಇದೇ ಸ್ಪೆಷಲ್ ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಬಂದ್ವಿ ನೈಟೇ, ನಾನು ನನ್ನ ಹಸ್ಬೆಂಡು. ಇನ್ನು ಅದನ್ನೆಲ್ಲ ತೊಗೊಂಡು ಬಂದು ನೀಟಾಗೆಲ್ಲ ಒಂದೊಂದೇ ವಾಶ್ ಮಾಡಿ ಇಟ್ಟಿದ್ದೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ಹೊಸ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೆ ನೀಟಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಒಂದೇ ಸಲ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ಬ್ಲೂ ಕಲರ್ ಹಾಕ್ಕೊಂಡೆ. ಡ್ರೆಸ್ಸು ಬ್ಯೂಟಿಫುಲ್ ಆಗಿತ್ತು, ಕಾಂಬಿನೇಷನ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನು ಪೂಜೆ ಮಾಡೋಣ ಅಂದ್ಬಿಟ್ಟು ಹಣೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇನ್ನು ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಂಗಲ್ ಸಹ ಮಾಡಿದ್ದೆ. ಅದನ್ನೆಲ್ಲ ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸಿದ್ದೆ. ನೋಡಿ ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ದೇವರಿಗೆ ಯಾವ ಥರ ಅಲಂಕಾರ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ನಾವು ಹೊರಟಿದ್ದು ಮುರುಗೇಶ್ಪಾಳ್ಯದಲ್ಲಿರೋ ಶಿವ ಟೆಂಪಲ್ಗೆ. ಅಲ್ಲಿ ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ಹೋಗ್ತಾಯಿದ್ರೆ ಹೋಗ್ತಾನೆ ಇರಬೇಕನ್ಸುತ್ತೆ, ಸಖತ್ತಾಗಿದೆ. ಇಲ್ಲಿ ದೇವ್ರ ಕೇದಾರನಾಥ್ಗೆಲ್ಲ ಹೋಗ್ತಾರಲ್ಲ, ಸೇಮ್ ಹಾಗೆ ಇದೆ, ಆ ಥರ ಇದೆ. ಇನ್ನು ಹೋಗಿದ ತಕ್ಷಣ ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಪರ್ಸನ್ಗೆ 250 ಇರುತ್ತೆ. 250 ಇರುತ್ತೆ ಅಂದರೆ ನಾವು ಪೂಜೆ ಎಲ್ಲ ಫುಲ್ ಪ್ಯಾಕೇಜ್ ಮಾಡಿಸ್ತೀವಿ ಅಂದರೆ 250 ಇರುತ್ತೆ. ಇನ್ನು ಎಂಟ್ರಿ ಫೀಸ್ ಬಂದುಬಿಟ್ಟು ಫ್ರೀ ಇರುತ್ತೆ. ಇನ್ನು ಅಲ್ಲಿ ಹೋಗಿದ ತಕ್ಷಣ ರುದ್ರಾಕ್ಷಿ ಮಣಿ ಕೊಡ್ತಾರೆ 101. ಆ 101 ರುದ್ರಾಕ್ಷಿ ಮಣಿನೂ ಅಷ್ಟು ಇರೋ ಪ್ಲೇಟ್ಸ್ ಒಳಗಡೆನೂ ಹಾಕೊಬರ್ಬೇಕು. ಅಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಮನಸ್ಸಲ್ಲಿ ಅದನ್ನ ನೆನೆಸ್ಕೊಳ್ತಾ ಒಂದೇ ಹಾಕ್ಕೊಂಡು ಬರ್ತಾ ಇರಬೇಕು. ಇನ್ನು ಸುತ್ತ ಎಲ್ಲ ಸುತ್ತಬಿಟ್ಟು ರುದ್ರಾಕ್ಷಿ ಮಣಿ ಎಲ್ಲ ಆದಮೇಲೆ ಶಿವನ ಲಿಂಗ ಇರುತ್ತೆ, ಅಲ್ಲಿಗೆ ಬಂದಮೇಲೆ ಅವರೇ ನಮ್ಮ ಕೈಲಿ ಪೂಜೆ ಮಾಡ್ತಾರೆ. ಕಾಯಿ ಎಲ್ಲ ಒಡಿಸ್ಬಿಟ್ಟು ಇನ್ನು ಶಿವನ ಲಿಂಗಕ್ಕೆ ನಮ್ಮ ಕೈಲೇ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಎಲ್ಲ ಮಾಡಿಸಿ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಒಂದು ಏನೋ ಕಟ್ಲೆಗಂತ ಕೊಡ್ತಾರೆ, ನಾವು ಏನು ಅಂದ್ಕೊತೀವೋ ಅದಾಗಲಿ ಅನ್ನೋ ಥರ. ಇನ್ನು ಕಟ್ಟಿ ಕೆಳಗಡೆ ಟೋಟಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಹಾಗೆ ಗುಹೆ ಒಳಗಡೆ ಹೋಗ್ತೀವಿ ಅನ್ನೋ ಹಾಗೆ ಬಂದರೆ ಅಲ್ಲಿ ಗಣೇಶನ ವಿಗ್ರಹ ಇದೆ ಮೇನು. ಆ ಗಣೇಶನ ವಿಗ್ರಹ ಬಿಟ್ಟು ಮೇಲಂಗೆ ಒಳಗಡೆ ಬಂದರೆ ಒಂದು ಗುಹೆ ಹೇಗಿರುತ್ತೆ, ಆ ಗುಹೆ ಒಳಗಡೆ ನಾವು ಸೇಮ್ ಮುರುಡೇಶ್ವರದೊಳಗಡೆ ಹೋಗಿರ್ತೀವಲ್ಲ ಹಾಗೆ ಇದೆ. ಎಷ್ಟು ಶಿವನ ರೂಪ ಇದೆಯೋ ಅಷ್ಟೂ ಇದೆ ಒಳಗಡೆ ಹೋದರೆ ಒಂಥರ ತಣ್ಣಗಾಗತ್ತೆ, ಏನೋ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಹೋದರೆ ಅಂತೂ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಮನಸ್ಸಲ್ಲಿ ಏನೇನು ಅಂದ್ಕೊಂಡಿರ್ತೀವೋ ಅದು ಯಾವುದೂ ನಮ್ಮ ಮನಸ್ಸಲ್ಲಿ ಇರೋಲ್ಲ. ಒಂಥರ ಆ ಸಾಂಗ್ ಎಲ್ಲ ಕೇಳ್ತಾ ನೋಡಬೇಕು ಶಿವನ ಟೆಂಪಲಲ್ಲಿ ಅಂತ ಅನಿಸುತ್ತೆ. ಇನ್ನು ಅಲ್ಲಿ ಒಳಗಡೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಶಿವನ ವಿಗ್ರಹ ಮೇನ್ ವಿಗ್ರಹ ಇದೆಯಲ್ಲ ಅಲ್ಲಿ ಬರ್ತೀವಿ. ಅಲ್ಲಿ ಬಂದ ತಕ್ಷಣ ಅವರು ನಾವೇನೇನು ಪ್ಯಾಕೇಜ್ ತೊಗೊಂಡಿವೋ ಅದನ್ನೆಲ್ಲ ಕಂಪ್ಲೀಟ್ ಆಗೋ ಥರ ಪೂಜೆ ಸಾಮಾನೆಲ್ಲ ಕೊಡ್ತಾರೆ. ಹಾಗೆ ನಾವು ಮನಸ್ಸಲ್ಲಿ ಏನು ಅಂದ್ಕೊತೀವೋ ಅದನ್ನು ಒಂದು ಕ್ಯಾಂಡಲ್ ಥರ, ಅಂದರೆ ಇಲ್ಲಿ ದೀಪ ಅನಿಸೋಂಗಿಲ್ಲ, ಹಾಗೆ ಕ್ಯಾಂಡಲ್ ದೀಪ ಕೊಡ್ತಾರೆ. ಅದನ್ನು ಅನಿಸ್ಬಿಟ್ಟು ಆ ನೀರೊಳಗಡೆ ಬಿಡಬೇಕು. ಇಷ್ಟೊತ್ತವರೆಗೂ ದೀಪ ಉರಿತಾ ಇರುತ್ತೆ, ಹಾಗೆ ತೇಲ್ತಾ ಇರುತ್ತೆ ಅಂತ. ಇನ್ನು ಅದನ್ನೆಲ್ಲ ಮುಗಿಸ್ಬಿಟ್ಟು ಕಡ್ಡಿ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ಹಾಗೆ ಒಂದೆರಡು ಸ್ವಲ್ಪ ಫೋಟೋಸ್ ಜ್ಞಾನ ಮಾಡ್ತಾಯಿದ್ರೆ ಮಾತ್ರ ಹೋಗ್ಬಿಟ್ಟು ಬನ್ನಿ. ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಫೈನಲ್ ಆಗಿ ಲಾಸ್ಟಿಗೆ ಶಿವನಿಗೆ ಒಂದು ಕೈ ಮುಗಿಬಿಟ್ಟು ಹಾಗೆ ನಮಸ್ಕಾರ ಮಾಡ್ಕೊಂಡು ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ನೆರವೇರಿಸಪ್ಪ ಅಂದ್ಕೊಂಡು ಬಂದು ಇನ್ನು ಮನೆಗೆ ಬರೋಷ್ಟರಲ್ಲೇ 5 ಗಂಟೆ ಆಗಿತ್ತು. ಇನ್ನು ಮಾರ್ನಿಂಗ್ ಗಿಡಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಎತ್ತಿಟ್ಟಿದೆ, ಅದನ್ನೆಲ್ಲ ಒಳಗಡೆ ತೆಗೆದಿಟ್ಬಿಟ್ಟು ಇನ್ನು ಸಂಜೆ ಆಗಿತ್ತಲ್ಲ, ಹಾಗಾಗಿ ಬಾಗಿಲಿಗೆ ನೀರೆಲ್ಲ ಹಾಕ್ಬಿಟ್ಟು ಇನ್ನು ಸಂಜೆ ಪೂಜೆ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಹಾಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು.